ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 569ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಸೀತೆ ಎಲ್ಲರ ಪೀಡನೆಗಳನ್ನು ನೀಡುವಂಥ ತೊಂದರೆಗಳನ್ನು ಒತ್ತಡಗಳನ್ನು ಬಳಸುವಂತಹ ಬಿರುನುಡಿಗಳನ್ನು ಸಹಿಸದೆ ಖಿನ್ನತೆಗೆ ದುಃಖದ ಆಳಕ್ಕೆ ಇಳಿತಾಳೆ, ಖಿನ್ನತೆಗೊಳಗಾಗ್ತಿರ್ತಾಳೆ. ಪದೇ ಪದೇ ಕಾಣಿಸ್ತಿರ್ತಾರೆ ಅವರಿಗೆ, ನೀ ರಾವಣನನ್ನು ಒಪ್ಪಿಕೋ ಅಂತ ಹೇಳಿ ಪ್ರೀತಿಯಿಂದನೂ ಹೇಳೋದು ಅದೇ, ಸಿಟ್ಟಿನಿಂದ ಹೇಳೋದು ಅದೇ, ಬೆದರಿಸಿ ಹೇಳೋದು ಅದೇ ಆಗಿತ್ತು. ಸ್ಪಷ್ಟವಾಗಿ ಹೇಳ್ತಾನೆ, ಇಷ್ಟೆಲ್ಲ ಇವರು ತೊಂದರೆ ಕೊಡೋದು ನೋಡಬೇಕಾಗಿದ್ರೆ ನಾ ಇನ್ನೂ ಜೀವಂತ ಯಾಕಿದ್ದೇನೆ, ಸಾಯಬೇಕಾಗಿತ್ತು. ನಾನು ನನ್ನ ಗಂಡನಿಲ್ಲದೆ ಇಷ್ಟು ದಿನ ಬದುಕಿದ್ದೇನೆ, ಇದು ಏನೋ ನನ್ನ ಹಿಂದಿನ ಜನ್ಮದ ಪಾಪದ ಫಲ ಇರಬೇಕು, ಏನೋ ತಪ್ಪು ಮಾಡಿರ್ಬೇಕು ನಾನು, ಅದಕ್ಕಿಂತ ಪೀಡನೆಗಳು ಬರ್ತಾ ಇದ್ದಾವೆ ಅಂತ ಅಂದ್ಕೊಂಡು ಈ ಎಲ್ಲ ಕಷ್ಟಗಳನ್ನು ನೋಡಬೇಕಾಗಿದ್ರೆ ನನ್ನ ಹೃದಯ ಎಂದೋ ಒಡೆದು ಚೂರಾಗಬೇಕಾಗಿತ್ತು. ಆದರೆ ಅದು ಕಬ್ಬಿಣದ ಹೃದಯವಿದೆ, ಕಲ್ಲಿಂದಂತ ಹೇಳೋದಿಲ್ಲ ಇಲ್ಲಿ ವಾಲ್ಮೀಕಿಯವರು, ಕಬ್ಬಿಣದ ಹೃದಯವಿದೆ, ಅದಕ್ಕೆ ನಾನು ಇನ್ನೂ ಜೀವಂತವಾಗಿದ್ದಿದ್ದೇನೆ ಅಂಥೇಳಿ ಲಾಭ ಪಡ್ತಾ ಮುಂದುವರಿಸ್ತಾಳೆ. ರಾವಣನ ಶೋಕದಿ ದೀರ್ಘಕಾಲ ನಿನ್ನೊಂದಿಗೆ ಕಳೆದೆ, ತುಂಡರಿಸಿ ಕೆಂಡದಲ್ಲಿ ದಹಿಸೋದು ಲೇಸು. ರಾವಣನಿಗೆ ಹೇಳ್ತಾಳ, ನಿನ್ನ ಸಂಗಂತೂ ನಾ ಬಯಸುವುದಿಲ್ಲ, ನನ್ನ ಎಡಗಾಲ ಸಹಿತ ನಿನ್ನನ್ನು ಮುಟ್ಟುವುದಿಲ್ಲ. ಅದಕ್ಕೆ ನೀನೇನು ಮಾಡಪ್ಪ ಅಂದ್ರೆ, ಇಲ್ಲಿ ತನಕ 2 ದಿವಸ ಅದನ್ನು ನೀನು ನನ್ನ ಪಂಚವಟಿಯಿಂದ ತೊಗೊಂಡು ಬಂದಿಯಲ್ಲ, ಆ ಕ್ಷಣದಿಂದ ಹಿಡ್ಕೊಂಡು ಇವತ್ತಿನ ತನಕನೂ ನಾನು ದುಃಖದಲ್ಲಿಯೇ ಇದ್ದೇನೆ. ದೀರ್ಘಕಾಲದಲ್ಲಿ ಅಂದರೆ ಹೆಚ್ಚು ಕಡಿಮೆ 1 ವರ್ಷ ಬಂದು 10 ತಿಂಗಳಂತೂ ಗತಿಸಿ ಹೋಗಿದ್ದೆವು. ಅದಕ್ಕೆ ನೀ ಏನು ಮಾಡಿಬಿಡಂದ್ರೆ ನನ್ನನ್ನು ತುಂಡರಿಸು, ಹೇಗಾರು ತಿಂತೀನಂತ ಹೇಳಿ ನೀನು ನನಗೆ ಧಮಕಿ ಕೊಟ್ಟಿದೀಯಾ, 2 ತಿಂಗಳ ಗಡುವು ಕೊಟ್ಟಿದ್ದೀ. ನಾನು ಒಪ್ಪಲಿಲ್ಲ ಅಂದ್ರೆ ನಾನು ತೊಗೊಂಡು ಹೋಗಿ ಅಡುಗೆ ಮನೆಯಲ್ಲಿ ಕೊಂದು ಮುಂಜಾನೆ ನಾಷ್ಟ ಮಾಡ್ತೀನಿ ಅಂತ ನೀನು ಹೇಳಿದೆ, ತಿಂತೀನಂತ ಹೇಳಿದ್ಯಾ, ರಾಕ್ಷಸರು ತಿಂತು ಅಂತ ಇದ್ದಾರೆ. ಯಾಕೆ ಪದೇ ಪದೇ ಇದನ್ನೆಲ್ಲ ಹಿಂಸೆ ನೀಡ್ತಾ ಇದ್ದೀರಿ, ನನ್ನ ಒಮ್ಮೆಲೆ ತುಂಡರಿಸಿಬಿಡ್ರಿ, ಮುಂದೆ ಕೆಂಡದಲ್ಲಿ ಬೆಂಕಿ ಕೆಂಡದಾಗ ನನ್ನ ಸುಡುದು ಲೇಸು, ಸುಟ್ಟು ತಿನ್ರಿ ಅಂತ ಹೇಳ್ತಾರೆ. ಸಹಾನುಭೂತಿ ಸನ್ನಡತೆ ಸುಜ್ಞಾನಿ ರಾಮ, ಕಲ್ಲು ಹೃದಯ ಆದನೆ ಕಂಡು ಎನ್ನ ದುರ್ದೈವ. ಮತ್ತಿಲ್ಲೇ ರಾಮನನ್ನು ನೆನೆಸ್ಕೊಂಡು ಹೇಳ್ತಾಳೆ, 10 ತಿಂಗಳಾಗಿ ಬಂತು ರಾಮನ ಜಪದಲ್ಲಿ ನಾ ಇದ್ದೇನೆ, ಎಲ್ಲ ಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅಲ್ಲೇ ರಾಮ ಏನು ಮಾಡ್ತಿರ್ಬೇಕು, ರಾಮನ ಹೃದಯ, ರಾಮ ಒಳ್ಳೆ ಮನುಷ್ಯ, ಅವನು ಸಹಾನುಭೂತಿ ಇದೆ ಅವನಲ್ಲಿ, ಅವನಲ್ಲಿ ಸನ್ನಡತೆ ಇದೆ, ತಿಳಿದವ ಸುಜ್ಞಾನಿ ಇದ್ದಾನೆ. ಇಂತಹ ಮನುಷ್ಯ ನನ್ನ ವಿಷಯದಲ್ಲಿ ಕಲ್ಲಾದನೆ, ಅವನ ಹೃದಯ ಕಲ್ಲಾಯಿತೆ, ಕಲ್ಲು ಹೃದಯ ಯಾದನೆ ಕಂಡು ಎನ್ನ ದುರ್ದೈವ, ಈ ದುರ್ದೈವವನ್ನು ತಿಳ್ಕೊಂಡು ಅವನ ಮನಸ್ಸು ಕಲ್ಲಾಯಿತೆ ಅಂಥೇಳಿ ಪ್ರಶ್ನೆ ಮಾಡ್ಕೊಳ್ತಾರ. 14,000 ರಾಕ್ಷಸರನ್ನು ಸಂಹರಿಸಿದ ವೀರ ರಾಮ. ಪಂಚವಟಿಯಲ್ಲಿ ನಾನೇ ನೋಡಿದ್ದೇನೆ 14,000 ಸಾಧಾರಣ ರಾಕ್ಷಸರಲ್ಲ, ಅವರು ವೀರ ರಾಕ್ಷಸರು. ಅಂಥವರನ್ನು ಸಂಹರಿಸಿದಂಥ ರಾಮ ಮಹಾವೀರ ಬರುವನೆಯನ್ನು ರಕ್ಷಿಸಲು ಮತ್ತು ಪ್ರಶ್ನೆ ಮಾಡ್ಕೊಳ್ತಾಳೆ, ಅಂಥ ಒಬ್ಬ ಮಹಾಪರಾಕ್ರಮಿಗೆ ನನ್ನ ಗಂಡ ನನ್ನ ರಕ್ಷಣೆ ಮಾಡೋಕ್ಕೆ ಬರ್ತಾನ ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ಎನ್ನೆ ಸೆರೆಯಾಗಿಟ್ಟುಕೊಂಡ ಅಲ್ಪ ಬಲ ರಾವಣ. ಇಲ್ಲಿ ನೋಡಿ ಕಂಪ್ಯಾರಿಸನ್ ಮಾಡ್ತಾಳೆ ರಾಮನ ಬಲಕ್ಕೂ ಮತ್ತು ರಾವಣನ ಬಲಕ್ಕೂ. ರಾವಣ ಬಲಕ್ಕೆ, ರಾವಣನ ಶೌರ್ಯಕ್ಕೆ, ರಾವಣನ ಪರಾಕ್ರಮಕ್ಕೆ ಹೋಲಿಸಿ ನೋಡಿದಾಗ ರಾವಣ ಅಲ್ಪ ಬಲದವ ಕಾಣಿಸ್ತಾನೆ ರಾಮನ ಮುಂದೆ. ಮಹಾಬಲಿ ರಾಮನಿಂದ ಹತನಾಗುವನು ಯುದ್ಧದಲ್ಲಿ. ಎಷ್ಟು ಮಾತ್ರ ಸತ್ಯಲ್ಲ, ಖಂಡಿತ ಆಗ್ತಿದೆಯಲ್ಲ, ಯುದ್ಧ ನಡೀತಂದ್ರೆ ನನ್ನ ರಾಮ ಇಲ್ಲಿ ಬಂದಂದ್ರೆ ರಾವಣನ ಕೊಲ್ಲದೇ ಇರೋಣ. ರಾವಣನ ಸಾವು ರಾಮನ ಕೈಯಲ್ಲಿ ನಿಶ್ಚಿತ ಅಂತ ಹೇಳ್ತಾರೆ. ದಂಡಕಾರಣ್ಯದಲ್ಲಿ ಮಹಾರಾಕ್ಷಸ ವಿರಾಧನ ಕೊಂದ ರಾಮ
ಬರುತ್ತಿಲ್ಲವೇಕೆಯನ್ನು ರಕ್ಷಿಸಲು ಮತ್ತೆ ನೆನೆಸ್ಕೊಳ್ತಾಳೆ. ಮೊದಲೇ ಸಲ ನಾವು ಏನೋ ದಂಡಕಾರಣ್ಯ ಪ್ರವೇಶ ಮಾಡಿದ್ವಲ್ಲ, ಮೊದಲೇ ತೊಂದರೆ ಬಂದದ್ದು ವಿರಾಧ ರಾಕ್ಷಸನಿಂದ. ಅವನು ಶೀತೆನ ಅಪಹರಿಸ್ಕೊಂಡು ಹೋಗಿರ್ತಾನೆ. ಅವನು ಇವ್ರಿಗೆ ಹೇಳ್ತಾನೆ, ನಿಮ್ಮನ್ನು ಜೀವದ ದಾನ ಕೊಡ್ತೇನೆ, ನೀವು ಹೋಗಿ ಬಿಡಿ, ಇವ್ರನ್ನ ಮದುವೆ ಹಾಕೊಂಡು ನನ್ನ ಹೆಂಡತಿಯನ್ನೇ ಮಾಡ್ಕೊಳ್ತಾನೆ ಅಂದಾಗ ಅವಾಗ ಪರಪುರುಷನ ಒಂದು ಸ್ಪರ್ಶ ನೋಡಿಕೊಂಡು ಯಾರೋ ಒಬ್ರು ಎತ್ಕೊಂಡು ಹೊಂಟಾರಲ್ಲ, ಎತ್ಕೊಂಡು ನೊಂದು ಯುದ್ಧ ಮಾಡಿ ಕೊಂತಾರೆ ಅವನು. ಅಲ್ಲಿ ಹೇಳ್ತಾನೆ, ಅಂಥ ಮಹಾ ಪರಾಕ್ರಮಿ ರಾಕ್ಷಸನನ್ನು ರಾಮ ಅಲ್ಲಿ ನನಗಾಗಿ ಕೊಂದ. ಆದರೆ ಇಷ್ಟು ದಿವಸ ಆಯ್ತು ನಾನಿಲ್ಲಿ ಕೊರಗ್ತಾ ಇದ್ದೇನೆ, ನನ್ನ ರಕ್ಷಿಸಲಿಕ್ಕೆ ಇನ್ನೂ ಯಾಕೆ ಬರಲಿಲ್ಲ ರಾಮ ಅಂತ ಪ್ರಶ್ನೆ ಮಾಡ್ಕೊಳ್ತಾಳೆ. ಮಹಾಸಾಗರ ಮಧ್ಯ ಲಂಕೆ ಮೇಲೆ ದಾಳಿ ಕಠಿಣ. ಅಲ್ಲಿ ಎದ್ದು ಹೇಳ್ತಾಳೆ, ಹೌದು, ನನ್ನ ತಂದಿಟ್ಟದ್ದು ಮಹಾಸಾಗರದ ನಡುವಿದ್ದಂಥ ಒಂದು ನಡುಗಡ್ಡೆ ಲಂಕೆ. ಈ ಲಂಕೆಗೆ ಬರೋದು ಏನದ ಅಷ್ಟು ಸುಲಭ ಅಲ್ಲ. ಲಂಕೆ ಮೇಲೆ ದಾಳಿ ಮಾಡೋದು ಸುಲಭ ಅಲ್ಲ. ಅದು ದೇವದುರ್ಗ, ನಿಸರ್ಗದಿಂದ ರಕ್ಷಿಸಲ್ಪಟ್ಟಂಥ ಒಂದು ಸ್ಥಾನ ನಡುಗಡ್ಡೆ. ಅದಕ್ಕೆ ಅದರ ಮೇಲೆ ದಾಳಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ರಾಮನ ವೇಗದ ಬಾಣುಗಳಿಗೇನು ಆತಂಕ. ಲಂಕಾಕ್ಕೆ ಬಂದ ಇವನು ಹೊಡಿಬೇಕಂತೇನಿಲ್ಲ, ದೂರದಿಂದನೂ ಗ್ರಹಿಸಿಯ ಶಬ್ದವೇದಿ. ಈಗೇನು ಯುದ್ಧದಾಗ ಅದಾವ ನೋಡ್ರಿ, ಯಾವುದೋ ಈ ರಾಡಾರ್ ಮೇಲೆ ಮಿಸೈಲ್ಸ್ ಆಗಲಿ ದಾಳಿ ಮಾಡುವ ವಿಮಾನಗಳಾಗಲಿ ಬರ್ತಾ ಇದ್ದು ಅಂದರೆ ಯಾವ ಪ್ರಕಾರ ಇಂಟರ್ಸೆಪ್ಟರ್ ಹೋಗಿ ಹಿಡಿತದಲ್ಲ, ಇಲ್ಲಿ ಹಾಗೆ ಶಬ್ದವೇದಿ ಬಾಣ ಅಂದ್ರೇನು, ಯಾರಾದರೂ ಯಾವ ಬಾಣ ಅಥವಾ ಯಾರಾದರೂ ಈ ಕಡೆ ಬರ್ತಾ ಇದ್ರು, ಇಲ್ಲೇ ಒಂದು ಶಬ್ದ ಕೇಳಿಸ್ತಂದ್ರೆ ಅದನ್ನು ಇಲ್ಲಿಂದನೇ ಯಾವುದೇ ದಿಕ್ಕಿನಾಗಿರಲ್ಲ ಅದು ಹೊಡಿತಿದ್ರು. ಆ ಸಾಮರ್ಥ್ಯ ರಾಮನಲ್ಲಿದೆ. ಅವ ರಾವಣ ಇಲ್ಲೇ ಅದಾನಂತ ಗೊತ್ತಾದ ತಕ್ಷಣ ಎಲ್ಲಿ ಅದನ್ನು ಅಲ್ಲಿಂದನೇ ಬಾಣ ಹೊಡೆದವನನ್ನು ವಧಿಸಬಹುದು. ಆ ಸಾಮರ್ಥ್ಯ ರಾಮನಲ್ಲಿದೆ. ಈ ಸಾಮರ್ಥ್ಯ ಇದ್ದರೂ ಕೂಡ ಇನ್ನು ನನಗೆ ಅವನಿಂದ ರಕ್ಷಣೆ ಸಿಗಲಿಲ್ಲಲ್ಲ ಅಂತ ಮನಸ್ಸಿನಲ್ಲಿ ಕೊರಗ್ತಾಳೆ. ರಾಕ್ಷಸನಿಂದ ಮೃತ ಪತ್ನಿಯನ್ನು ರಕ್ಷಿಸಲು ಬರದಿರಲು ರಾಮ ಕಾರಣಗಳೇನು? ಇಷ್ಟು ದಿವಸ ಆಯಿತು ಈ ರಾವಣನನ್ನು ಅಪಹರಿಸ್ಕೊಂಡು ಬಂದನ, ಇಲ್ಲಿ ತನಕ ನನ್ನ ರಕ್ಷಣೆಗೆ ಬಾರದೇ ಇರಲು ಏನಾದರೂ ಕಾರಣ ಇದೆಯೇ ರಾಮನಲ್ಲಿ ಅಂತ ಪ್ರಶ್ನೆ ಮಾಡ್ಕೊಳ್ತಾಳೆ. ತಿಳಿಯದಿರಬೇಕು ನಾನಿದ್ದ ಸ್ಥಳ ರಾಮನಿಗೆ. ಬಹುಶೇಕ ರಾಮಗ ನಾ ಎಲ್ಲಿ ಅದನ್ನು ಅನ್ನೋದು ಅವನಿಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾಗಿತ್ತಂದ್ರೆ ಶಬ್ದವಿದೆ ಅಂತ ಹೇಳಿದೆ, ಶಬ್ದವಿದೆ ಅಲ್ಲೇ ಕೂತ್ಕೊಂಡು ತನ್ನ ಬಾಣಗಳನ್ನು ಬಿಟ್ಟು ನನ್ನನ್ನು ರಕ್ಷಿಸಬಹುದಾಗಿತ್ತು. ಅಂದರೆ ಇದು ಯಾಕೆ ಘಟನೆ ನಡೆದಿಲ್ಲ, ಯಾಕೆ ರಾಮ ಈ ನಿರ್ಧಾರ ತಗೊಂಡಿಲ್ಲ ಅನ್ನೋದಕ್ಕೆ ಬಲಾಢ್ಯವಾದ ಕಾರಣ ಏನು ಹೇಳಬೇಕು, ರಾಮನಿಗೆ ನಾನು ಲಂಕೆಯಲ್ಲಿದ್ದೇನೆ, ಇಲ್ಲಿದ್ದೇನೆ ಅನ್ನೋದು ರಾಮನಿಗೆ ಸುದ್ದಿ ಗೊತ್ತಿಲ್ಲ, ರಾಮನಿಗೆ ತಿಳಿದಿಲ್ಲ. ಅದು ತಿಳಿದ ಮೇಲೆ ರಾಮನ ಕೋಪ ತಡೆಯುವರಾರು. ಒಂದು ವೇಳೆ ರಾಮನಿಗೆ ಗೊತ್ತಾಯಿತು ರಾವಣ ನನ್ನನ್ನು ಲಂಕೆಯಲ್ಲಿ ತನ್ನ ಅರಮನೆಯಲ್ಲಿ ಸೆರೆಮನೆ ಇಟ್ಟಾನಂತ ಗೊತ್ತಾಯ್ತಂದ್ರೆ, ಬಂಧಿಸಿಟ್ಟಾನಂತ ಗೊತ್ತಾಯ್ತಂದ್ರೆ ಅವನು ಸುಮ್ಮನೆ ಕೂಡುವಂಥ ವ್ಯಕ್ತಿ ಅಲ್ಲ. ಅವನ ಕೋಪವನ್ನು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅವನಲ್ಲಿ ಕೋಪ ಹುಟ್ಟಿದೆ. ರಾವಣನ ಸಂಹಾರ ಮಾಡ್ತಾನೆ. ರಾವಣನಿಂದ ನನ್ನ ಮೃತ ಸುದ್ದಿ ತಿಳಿದು ಜಟಾಯು ಹತ್ಯೆ ಸುದ್ದಿ ಯಾರಾದರೂ ರಾಮನಿಗೆ ಮುಟ್ಟಿಸಿರಬಹುದು. ನನ್ನ ರಾವಣ ಹೊತ್ಕೊಂಡು ಬರೋದು, ಪುಷ್ಪಕ ವಿಮಾನದಲ್ಲಿ ತಗೊಂಡು ಬರೋದು ಜಟಾಯು ನೋಡಿದಾನ. ಜಟಾಯು ರಾವಣ ಜೊತೆಗೆ ಯುದ್ಧ ಮಾಡ್ಯಾನ ಮತ್ತು ಪ್ರಾಣಾಂತಕ ಗಾಯ ಆಗಿ ನೆಲದ ಮ್ಯಾಗ ಬಿದ್ದಿದ್ದವ, ಪ್ರಾಣ ಬಿಡ್ತಾ ಇದ್ದ, ಅಂಥ ಸ್ಥಿತಿದಾಗಿದ್ದ. ಅದಕ್ಕೆ ಜಟಾಯು ಹತ್ಯೆ ಸುದ್ದಿ, ಜಟಾಯುನ ಯಾರು ಕೊಂದರು ಅನ್ನುವಂಥ ಸುದ್ದಿ ರಾಮನಿಗೆ ಏನಾದರೂ ಮುಟ್ಟಿರಬಹುದೇ, ಯಾರಾದರೂ ರಾಮನಿಗೆ ಹೇಳಿರಬಹುದೇ ಕೇಳ್ತಾರೆ. ವೃದ್ಧನಾದರೂ ಎನ್ನ ರಕ್ಷಿಸಲು ಯುದ್ಧ ಮಾಡಿದ ಜಟಾಯು ರಾವಣನೊಂದಿಗೆ. ವಯಸ್ಸಾಗಿದ್ದವನು ಜಟಾಯುನ ಮುಪ್ಪಾಗಿ ಅಂದರೆ ವೃದ್ಧನಾಗಿದ್ದವನು, ಆದರೂ ಕೂಡ ಮಹಾಪರಾಕ್ರಮಿ ರಾವಣನೊಂದಿಗೆ ಯುದ್ಧ ಆಡಿದ, ಸೆಣಸಾಡಿದ. ಮಹಾಕೃತ್ಯ ಇದೇನು ಜಟಾಯು ಮಾಡಿದಂಥ ಕೃತ್ಯ ಇದೆ ಅಂದರೆ ತನ್ನ ಕೊನೆಯ ಉಸಿರುವರೆಗೂ ರಾವಣನೊಂದಿಗೆ ಹೋರಾಟ ಮಾಡಿದ, ನನ್ನ ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡಿದ. ಈ ಒಂದು ಕೃತ್ಯ ಏನಿದೆ, ಒಂದು ಕೃತ್ಯ, ಇದು ಮಹಾಕೃತ್ಯ.
ನಾನಿಲ್ಲಿದ್ದದ್ದು ರಾಮನಿಗೆ ಗೊತ್ತಾದರೆ ಸಂಹರಿಸುವನು ಜಾನದಿ ಬಾನದಿ ಇಡೀ ರಾಕ್ಷಸ ಲೋಕವನ್ನೇ ಸ್ಫೋಟಿಸಬಲ್ಲ ರಾಮ. ಶಬ್ದಗಳಾಗಿದೆ ನೋಡಿ. ನಾನಿದ್ದದ್ದು ಲಂಕಾದಾಗ ಇದ್ದದ್ದು ಜಲಕರ್ತ ರಾಮನಿಗೆ ಗೊತ್ತಾತಂದ್ರೆ ಎಲ್ಲಿದನ್ನ ಅಲ್ಲಿಂದನೇ ಬಾಣಗಳನ್ನು ಬಿಟ್ಟು ಇಡೀ ರಾಕ್ಷಸ ಕುಲವನ್ನೇ ಸಂಹರಿಸುತ್ತಾನೆ. ಅಷ್ಟು ಅವನಲ್ಲಿ ಪರಾಕ್ರಮ ಇದೆ. ಈಗ ಹೆಂಗೆ ಮಿಸೈಲ್ಸ್ಗಳದ ನೋಡಿ, ಇಸ್ರೇಲ್ದಾರ ಇರಾನ್ ಮ್ಯಾಗ ಮಿಸೈಲ್ಸ್ ಹಾಕ್ತಾರೆ ಟಾರ್ಗೆಟ್ಗಳನ್ನು ಗುರುತಿಸಿಕೊಂಡು, ಅದೇ ಪ್ರಕಾರ ಇರಾನ್ದಿಂದ ಟಾರ್ಗೆಟ್ಗಳನ್ನು ಗುರುತಿಸಿಕೊಂಡು ಇವರು ಬಿಡ್ತಿರ್ತಾರೆ ಮಿಸೈಲ್ಸ್ಗಳನ್ನು ಕಂಟ್ರೋಲ್ ಮಾಡ್ಕೊಂಡು ಬಿಡ್ತಾರೆ. ಗೈಡೆಡ್ ಮಿಸೈಲ್ಸ್ ಇವೆಲ್ಲ. ಹಂಗೆ ರಾಮನಲ್ಲಿ ಕೂಡ ಶಕ್ತಿ ಇತ್ತು. ಅವ ಎಲ್ಲೇ ಕೂತ್ರು ಕೂಡ ಇವ ರಾವಣ ಇಲ್ಲೇ ಅದಾಳ ಅಂತ ಗೊತ್ತಾಯ್ತಂದ್ರೆ, ಈ ರಾಕ್ಷಸರು ಇಲ್ಲೇ ಅದಾರ, ಸೀತೆ ಇಲ್ಲೇ ಅದಾಳ ಅಂತ ಗೊತ್ತಾಯ್ತಂದ್ರೆ ತನ್ನ ಬಾಣಗಳಿಂದ ಇವರನ್ನು ತಾನಿದ್ದಲ್ಲಿಂದನೇ ಸಂಹರಿಸುವಂಥ ಶಕ್ತಿಯನ್ನು ಹೊಂದ ಸಂಹರಿಸಬಲ್ಲನು ಅಂತ ಹೇಳ್ತಾಳೆ. ಮುಂದೆ ಸ್ಫೋಟಿಸಬಲ್ಲ ರಾಮ. ಬಿಡುಗ ಅಷ್ಟೇ ಅಲ್ಲ, ಸ್ಫೋಟಿಸೋದು, ಎಕ್ಸ್ಪ್ಲೋಡ್ ಮಾಡ್ತಾನೆ. ಬಾಣಗಳನ್ನು ಎಕ್ಸ್ಪ್ಲೋಡ್ ಮಾಡಿ ಬಿಟ್ಟಂದ್ರೆ ಏಕಕಾಲಕ್ಕೆ ಸಾವಿರಾರು ಬಾಣಗಳು ಬಂದು ಲಂಕೆಯ ಮೇಲೆ ದಾಳಿ ಮಾಡ್ತಾರೆ. ಇದು ಮಲ್ಟಿ ಹೆಡ್ಡೆಡ್ ಅಂತ ಹೇಳ್ತಾರೆ ನೋಡಿ. ಸಿಂಗಲ್ ಹೆಡ್ಡದ್ದು ಇರ್ತಾವೆ, ಮಲ್ಟಿ ಹೆಡ್ಡೆಡ್ಡು 10, 11, 20, 25 ವಾರ್ ಹೆಡ್ಗಳನ್ನು ತೊಗೊಂಡೋಗಿ ಸ್ಫೋಟಿಸುವಂತಹ ಮಿಸೈಲ್ಸ್. ಈ ಮಿಸೈಲ್ಸಿನೆಲ್ಲ ಈ ರಾಮಾಯಣದಲ್ಲಿ ಬಳಕೆ ಆಗ್ಯಾವ. ರಾಮನಲ್ಲಿ ಇಂತಹ ಬಾಣಗಳಿದ್ವಲ್ಲ, ಇಂಥ ಅಸ್ತ್ರಗಳಿದ್ವಲ್ಲ, ಏಕಕಾಲಕ್ಕೆ 100,000 ಬಾಣಗಳನ್ನು ಸಿಡಿಸ್ತಿದ್ವು. ಅದಕ್ಕೆ ರಾಮನಿಗೆ ನಾನು ಇದ್ದ ಸ್ಥಳ ಒಂದು ವೇಳೆ ಗೊತ್ತಾತಂದ್ರೆ ಅಲ್ಲೇ ಕೂತ್ಕೊಂಡು ತನ್ನ ಅಸ್ತ್ರಗಳಿಂದ ರಾಕ್ಷಸರನ್ನು ಸಂಹಾರ ಮಾಡಬಲ್ಲ ಅಂಥೇಳಿ ಸೀತೆ ರಾಮನ ಸಾಮರ್ಥ್ಯದ ಬಗ್ಗೆ ಹೇಳ್ತಾಳೆ. ಲಂಕೆಯನ್ನೇ ಸ್ಫೋಟಿಸಬಲ್ಲ ರಾಮ. ಲಂಕೆಯನ್ನೇ, ಇಡೀ ಲಂಕಾನ ಏನು ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡಿ ತೆಗಿಬೋದು. ಹ್ಯಾಂಗೆ ಒಂದು ಬಾಂಬ್ ಹಾಕಿದ ಕೂಡಲೇ ಇಡೀ ಊರು ಕೂಡ ನಡುಗಡ್ಡೆನೇ ಏನಾಗ್ತದೆ, ಛಿದ್ರ ಆಗಿ ಹೋಗ್ತದೆ. ಹಂಗೆ ಅವನ ಬಾಣಗಳು ಒಂದು ಬಂದು ಬಿತ್ತಂದ್ರೆ ಎಲ್ಲ ಛಿದ್ರಾಗಿ ಹೋಗ್ತಾವೆ. ಅವನ ಬಾಣಗಳ ಈಟಿಗೆ ಇಡೀ ಲಂಕೆಯೇ ಛಿದ್ರವಾಗಿ ಹೋಗ್ಬೋದು, ಸ್ಫೋಟಿಸಿಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ. ಒಣಗಿಸಬಲ್ಲ ಮಹಾಸಾಗರವನ್ನೇ. ಈ ಸಾಗರಿನದೆಲ್ಲ ದಾಟೋದಕ್ಕೆ ಬಾಣಿನಿಂದ ಈ ಜಲವನ್ನು ಬತ್ತಿಸಬಲ್ಲ. ನಿರ್ನಾಮ ಮಾಡಬಲ್ಲ ರಾವಣನ ಹೆಸರು ಕೀರ್ತಿಯನ್ನು. ರಾವಣ ಹೊಡೆದ ರಾವಣ ಕೀರ್ತಿಯನ್ನು ನಿರ್ನಾಮ ಮಾಡಬಲ್ಲ. ಅವನ ಕೀರ್ತಿ, ಅವನ ಹೆಸರನ್ನು ನಿರ್ನಾಮ ಮಾಡಬಲ್ಲ. ಅಂತಹ ಒಂದು ಸಾಮರ್ಥ್ಯ ರಾಮನಲ್ಲಿ ಇದೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ರಾಮನ ಸಾಮರ್ಥ್ಯವನ್ನು ಹೇಳೋದ್ರ ಜೊತೆಗೆ ರಾವಣನ ಅವನತಿಯ ಏನಾಗಬಹುದು ಅನ್ನುವಂಥದ್ದನ್ನು ವಿಚಾರಗಳನ್ನು ಸೀತೆಯ ಮೂಲಕ ವಾಲ್ಮೀಕಿಯವರು ಹಂಚಿಕೊಂಡಾರ. ಮತ್ತೇನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.